ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ, ಒಂದು ಜಾಣೆ ಇದ್ದಾಳೆ. ಎಲ್ಲಾ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನ ಅರ್ಜುನ್ ಜನ್ಯ ಅವ್ರ ಮಗಳು ಪಡಿತಾ ಇದ್ಲು. ಸೊ ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನ ಪಡೆದು ಕಾಲೇಜಿಗೆ ಸ್ಕೂಲ್ಗೆ ರ್ಯಾಂಕ್ ಅನ್ನ ಬರ್ತಾ ಇದ್ಲು ಅರ್ಜುನ್ ಜನ್ಯ ಅವರ ಮಗಳು. ಸೊ ಇಂತಹ ಅರ್ಜುನ್ ಜನ್ಯ ಅವರ ಮಗಳು ಚೆನ್ನಾಗಿ ಓದ್ಲಿ, ನನ್ನ ಮಗಳು ಒಂದು ದೊಡ್ಡ ಶಾಲೆಗೆ ಸೇರಿಸೋಣ ಅಂತಕ್ಕಂಥ ಒಂದು ವಿಚಾರವನ್ನ ಅರ್ಜುನ್ ಜನ್ಯ ಅವರು ಇಟ್ಕೊಳ್ತಾರೆ. ಸೊ ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ಸೊ ನಂತರ ಅವಳು ಕಷ್ಟವನ್ನ ಪಡಬಾರ್ದು. ಯಾಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರು ಸೊ ತುಂಬಾನೇ ಸಿಕ್ಕಾಪಟ್ಟೆ ಕಷ್ಟಗಳನ್ನ ತಮ್ಮ ವೃತ್ತಿ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ಪಟ್ಟಿದ್ದಾರೆ. ಸೊ ಈ ಒಂದು ಲೆವೆಲ್ಗೆ ಬೆಳಿಬೇಕಪ್ಪ ಅಂತಂದ್ರೆ ತುಂಬಾನೇ ಕಷ್ಟಗಳನ್ನ ಅರ್ಜುನ್ ಜನ್ಯ ಅವರು ಪಟ್ಟಿದ್ದಾರೆ. ಸೊ ನನ್ನಂತೆ ಒಂದು ಕಷ್ಟವನ್ನ ನನ್ನ ಮಗಳು ಪಡಬಾರ್ದು, ಅವಳು ಚೆನ್ನಾಗಿ ಬದುಕಬೇಕು ಅನ್ನೋ ಹಿತಾಸಕ್ತಿಯನ್ನ ಇಟ್ಕೊಂಡು ಯೋಚನೆಯನ್ನ ಇಟ್ಕೊಂಡು ಅವಳನ್ನ ದೊಡ್ಡ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಯೋಚನೆಯನ್ನ ಇಟ್ಕೊಂಡು ದೊಡ್ಡ ಸ್ಕೂಲ್ಗೆ ಸೇರಿಸಿದ್ರು. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದಾದ್ರು ಏನು, ಸೊ ಎಲ್ಲಾ ಪರೀಕ್ಷೆಗಳಲ್ಲೂ ಪ್ರಥಮ ಸ್ಥಾನವನ್ನ ಪಡೆದಿರ್ತಾ ಇದ್ಲು. ಸೊ ಆದ್ರೆ ಈಗ ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನು, ಸೊ ಅದನ್ನ ನೋಡಿ ಅವರ ಫ್ಯಾಮಿಲಿನೇ ಕಣ್ಣೀರ್ ಹಾಕಿದೆ. ಅರ್ಜುನ್ ಜನ್ಯ ಆಗಿರ್ಬೋದು, ಹಾಗೆ ಅವರ ಪತ್ನಿ ಆಗಿರ್ಬೋದು, ಸೊ ಅವರ ಕುಟುಂಬವೇ ಕಣ್ಣೀರನ್ನ ಹಾಕಿದ್ರೆ. ಸೊ ಅಂತದನ್ನ ಏನ್ ಮಾಡಿದ್ಲು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದೆಲ್ಲ ಎರಡಲ್ಲ, ಸೊ 1000 ಪದಗಳಾದ್ರೂ ಕೂಡ ಸಾಲದು. ಯಾಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅಂದ್ರೆ ಅಂತಹ ದೊಡ್ಡ ಪ್ರತಿಭೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ಖಾಲಿ ಕೈಗಿಲಿ ಬೆಂಗಳೂರಿಗೆ ಬಂದಂತ ಅರ್ಜುನ್ ಜನ್ಯ ಅವರು ಸೊ ತುಂಬಾನೇ ಕಡು ಬಡತನದಿಂದ ಬಂದಂತವ್ರು. ಸೊ ಯಾವುದೇ ಸಂಗೀತ ಕ್ಲಾಸ್ಗೆ ಸೇರ್ಕೊಳ್ಳೋದಾಗ್ಲಿ, ಸೊ ಸ್ವಂತ ವಸ್ತುಗಳನ್ನ ಪಡ್ಕೊಳ್ಳೋಕೆ ಅವ್ರ ಹತ್ರ ಹಣ ಇರಲಿಲ್ಲ. ಸೊ ಅದಕ್ಕಾಗಿ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೇರ್ಕೊಳ್ತಾರೆ. ಸೊ ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೊ ಕೆಲಸವನ್ನ ಮಾಡ್ತಾರೆ. ಸೊ ಅದರಲ್ಲಿ ಬಂದ ಸಂಬಳ ಹಾಗೆ ಸ್ಕಿಲ್ ಅನ್ನ ಕಲ್ತ್ಕೊಳ್ತಾರೆ, ವಿದ್ಯೆಯನ್ನ ಕಲ್ತ್ಕೊಂಡ್ಬಿಟ್ಟು ಸೊ ಅದೇ ವಿದ್ಯೆಯನ್ನ ತಮ್ಮ ಮೇಲೆ ತೋರ್ಸೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮೊಟ್ಟ ಮೊದಲನೇದಾಗಿ ಹಲವಾರು ಫಿಲ್ಮ್ಗಳಿಗೆ ಸಣ್ಣ ಸಣ್ಣ ಫಿಲ್ಮ್ಗಳಿಗೆ ಮ್ಯೂಸಿಕ್ ಅನ್ನಾಗಿರ್ಬೋದು, ಸಾಂಗ್ ಅನ್ನಾಗಿರ್ಬೋದು ಕೊಡ್ತಾ ಬರ್ತಾರೆ. ಅದಾದ ನಂತರ ದೊಡ್ಡ ದೊಡ್ಡ ಅವಕಾಶಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬೆಳೀತಾರೆ. ಸೊ ದೊಡ್ಡ ದೊಡ್ಡ ಮ್ಯೂಸಿಕ್ ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಂದಿಗೆ ಯಾವ ರೀತಿಯಾಗಿ ಬೆಳೆದಿದ್ದಾರೆಪ್ಪ ಅಂತಂದ್ರೆ ಸೊ ಮ್ಯೂಸಿಕ್ ಅಂತ ತಕ್ಷಣ ಬರೋದೇ ಅರ್ಜುನ್ ಜನ್ಯ. ಸೊ ಆ ರೀತಿಯಾಗಿ ಅರ್ಜುನ್ ಜನ್ಯ ಅವರು ಬೆಳೆದಿದ್ದಾರೆ. ಸೊ ಅಷ್ಟೊಂದರ ಮಟ್ಟಿಗೆ ಅರ್ಜುನ್ ಜನ್ಯ ಅವರು ಬೆಳೆದಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಕನ್ನಡ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ತಮಿಳುಗಳಲ್ಲಿ ಕೂಡ ಇವರು ಮ್ಯೂಸಿಕ್ ಅನ್ನ ಕೊಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಅಲ್ಲದೆ ಇವರು ಒಬ್ಬ ಸಿನಿಮಾ ಡೈರೆಕ್ಟರ್ ಕೂಡ ಹೌದು. ಮೊನ್ನೆ ಅಷ್ಟೇ 45 ಅಂತಕ್ಕಂಥ ಸಿನಿಮಾವನ್ನ ಕೂಡ ನಿರ್ದೇಶನವನ್ನ ಕೂಡ ಮಾಡಿದ್ರು. ಸೊ ಇಷ್ಟೊಂದ್ರ ಮಟ್ಟಿಗೆ ಬೆಳೀತಾ ಇರೋದು ಖುಷಿ ಆಗುತ್ತೆ. ಇನ್ನು ನನ್ನ ಮಗಳು ಈ ರೀತಿಯಾಗಿ ಕಷ್ಟವನ್ನ ಪಡ್ತು, ನಾನು ಮೊಟ್ಟ ಮೊದಲಾಗಿ ಪಟ್ಟಂತ ಕಷ್ಟವನ್ನ ಪಡೆದಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋ ಹಿತಾದೃಷ್ಟಿಯಿಂದ ದೊಡ್ಡ ಶಾಲೆಗೆ ತಮ್ಮ ಮಗಳನ್ನ ಓದೋಕೆ ಅಂತ ಸೇರಿಸ್ತಾರೆ. ಸೊ ತುಂಬಾ ಚೆನ್ನಾಗಿ ಮಗಳೇನು ಓದ್ತಿರ್ತಾಳೆ. ಆದ್ರೆ ಅವರು ಮಾಡಿದ್ದಾದ್ರೂ ಏನು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ಸೊ ಸಂಗೀತ ಸ್ಪರ್ಧೆ ಇರುತ್ತೆ. ಸೊ ಅವರ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಕಾಲೇಜ್ ಅಲ್ಲ ಸ್ಕೂಲ್ನಲ್ಲಿ ಸಂಗೀತ ಸ್ಪರ್ಧೆ ಇರುತ್ತೆ. ಆ ಸಂಗೀತ ಸ್ಪರ್ಧೆಯಲ್ಲಿ ಇವರ ಮಗಳು ಪ್ರಥಮ ಸ್ಥಾನವನ್ನ ಪಡೆದಿದ್ದಾಳೆ. ಹೌದು ಸ್ನೇಹಿತರೆ, ಪಿಯಾನ್ ನುಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ತಮ್ಮ ಮಗಳಿಗೆ ಯಾವುದೇ ಸಂಗೀತದ ಬಗ್ಗೆ ನಾಲೆಜ್ ಅನ್ನ ಕೊಡದೆ ಹೋದ್ರೂ ಕೂಡ ಇಂತಹ ಸಾಧನೆಯನ್ನ ಅವ್ರ ಮಗಳು ಮಾಡಿದ್ದಾಳೆ. ಇದನ್ನ ನೋಡಿದ ಫ್ಯಾಮಿಲಿ ಕಣ್ಣೀರನ್ನ ಆನಂದ ಬಾಷ್ಪವನ್ನ ಹಾಕಿದೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸೊ ಏನನ್ನ ಕೊಡದೆ ಹೋದ್ರೂ ಕೂಡ ಇಷ್ಟೊಂದರ ಮಟ್ಟಿಗೆ ಕಲ್ತಿದ್ದಾಳೆ ಅಂದ್ರೆ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ನಾವು ನೋಡ್ಬೋದು, ಇಂದಿನ ಕಾಲದಲ್ಲಿ ಎಷ್ಟೊಂದು ಕಲಿ ಅಂತ ಕೊಟ್ಟರು ಕೂಡ ಯಾರು ಕೂಡ ಕಲಿಯೋದಿಲ್ಲ. ಸೊ ಯಾವುದೇ ರೀತಿ ನಿನಗೆ ಏನ್ ಇಷ್ಟ ಅದನ್ನ ಮಾಡು ಅನ್ನೋ ಮಾತನ್ನ ಅರ್ಜುನ್ ಜನ್ಯ ಅವರು ಹೇಳಿದ್ರು ಕೂಡ ಸೊ ಸಂಗೀತವನ್ನ ಕಲ್ತಿದ್ದಾಳೆ ಅಂದ್ರೆ ಅದೊಂದು ಗುಡ್ ನ್ಯೂಸ್ ಅಂತಕ್ಕಂಥದ್ರ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಅರ್ಜುನ್ ಜನ್ಯ ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.